ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀನೇ ನಿನ್ನ ಕೈ ಹಿಡಿದು ಮನೆವರೆಗೂ ಕರ್ಕೊಂಡು ಬಂದಿದ್ಯಾ ಅಂದಮೇಲೆ ಒಂದು ಸಂಬಂಧ ಅಂತ ಇರಲೇಬೇಕಲ್ವಾ? ಯಾರು ಅವ್ರು ಹೇಳು. ಈಗ ಅವಳು ಯಾರು ಅನ್ನೋ ವಿಷಯ ಬೇಡ, ಅದು ಬಿಡು. ಈ ಹೆಂಗಸು ನಮ್ಮನೆ ಅಂಗಳದಾಗ ಕೂಡುದು ಆಟ. ನನ್ನ ಕೋಪ ನೆತ್ತಿಗೆರಕ್ಕಿಂತ ಮುಂಚೆ ಇಲ್ಲಿಂದ ಹೊಂಟೋಗು. ಯಾರು ಎಲ್ಲೂ ಹೋಗಂಗಿಲ್ಲ. ಏನ್ ಅಂದೆ? ಈ ಹೆಂಗಸು ನಿನ್ಗೆ ಗೊತ್ತಿಲ್ವಾ? ಈ ಹೆಂಗಸು ನಮ್ಮ ಹಟ್ಟಿನಾಗೆ ಇರಂಗಿಲ್ವಾ? ಈ ಹೆಂಗಸು ನಮ್ಗೇನಾಗ್ಬೇಕು ಅಂತ ನಿನ್ಗೆ ಹೇಳಕ್ಕೆ ಬಾಯ್ ಬತ್ತಿಲ್ವಾ? ಇನ್ನೊಂದ್ಸಲ ಇವ್ರ ಬಗ್ಗೆ ತೆಪ್ಪಾಗಿ ಮಾತಾಡಿದ್ರೆ ನಾಳೆಗೆ ಸಿಲ್ಬಿಡ್ತೀನಿ ಉಸ್ಸಾರ್. ಅಪ್ಪಯ್ಯ, ಏನ್ ಹೇಳ್ತಿದ್ಯಾ ನೀನು? ಸ್ವಲ್ಪ ಹೊತ್ತು ಸುಮ್ಮನೆ ನಿಂತ್ಕೊಳ್ಳವ ನೀನು. ನಾನು ಮಾತಾಡ್ತಿದ್ದೀನಿ. ಎಲ್ಲ ಮಾರಿಗುಡಿ ಶಿವು, ನಾನು ನೋಡ್ತಾನೆ ಇವನಿ. ನಿನ್ ನಾಲ್ಗೆನ ಉದ್ದುದ್ದ ಗುಡ್ತಾ ಇದೆಯಲ್ಲ. ಅಪ್ಪಯ್ಯ, ನೀನಿದ್ರ ಮಧ್ಯಕ್ಕೆ ಬರಬೇಡ. ನನ್ನ ಮಾತು ಕೇಳು, ಸುಮ್ಕೊಳಿಕ್ ಹೋಗು. ಯಾಕೆ ಒಳಗೆ ಹೋಗ್ಬೇಕು? ವಯಸ್ಸಾಗ್ಬಿಡ್ತು ಅಂದ್ರೆ ನಾವೇನ್ ಮಾತಾಡ್ಬಾರ್ದಾ? ನಾವು ಹಂಚ್ಕೋಬಾರ್ದು? ನಮ್ದು ಅಂತ ಯಾವ್ದು ಅಭಿಪ್ರಾಯ ಇರಂಗಿಲ್ಲ. ಒಂದು ಮಾತಾಡಿದ್ರೆ ಸಾಕು, ಒಳಗೆ ಕಳ್ಸಕ್ ನೋಡ್ತೀರಲ್ಲ. ನನಗೆ ತಲೆ ಕೆಟ್ಟ ಹೋಗ್ತಿದೆ ಅಪ್ಪಯ್ಯ. ಯಾರು ಇವರು? ಇವ್ರಿಗೋಸ್ಕರ ನೀವಿಬ್ರು ಯಾಕೆ ಜಗಳ ಆಡ್ತಿದ್ದೀರಾ? ನಿನ್ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಇವ್ರ ಮುಖ ನೋಡು, ಅಣ್ಣನ ಮುಖ ನೋಡು. ಏನಾದ್ರೂ ಗೊತ್ತಾಯ್ತೇನವಾ? ಮೊದ್ಲ ಇಲ್ಲಿ ನಡೀತಿರೋದನ್ನೆಲ್ಲ ನೋಡಿ ನನಗೆ ತಲೆ ಸಿಡಿತಾ ಇದೆ. ನನ್ಗೇನು ಅರ್ಥ ಆಗ್ತಿಲ್ಲ ಅಪ್ಪಯ್ಯ. ಏನು ನೆಪ್ಪೆ ಆಗ್ತಿಲ್ವೇ? ಇಲ್ಲ ಅಪ್ಪಯ್ಯ. ಹೆತ್ತ ತಾಯಿ ಮುಖಾನೇ ನೆನಪಾಗದಷ್ಟು ಪ್ರೀತಿ ಕೊಟ್ಟು ಬೆಳೆಸವನೆ. ಅದಕ್ಕೆ ಈ ಮಹಾತಾಯಿ, ಈ ಮನೆ ಯಜಮಾನಿ ನಂದ್ಯಾವತ್ತೆ ನಿಮ್ ತಾಯಿ ಅನ್ನೋ ವಿಷಯ ನಿಮ್ಗೆ ಗೊತ್ತಾಗಕ್ಕಿಲ್ಲ ಅಲ್ವೇನಮ್ಮ? ಗೊತ್ತಾಗಕ್ಕಿಲ್ಲ. ಶಾಂತಮ್ಮ, 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 ಎಲ್ಲಿದ್ಯಾ? ಎಲ್ಲ ಕಡೆ ಹುಡುಕ್ದೆ, ಆದ್ರೂ ನೀನ್ ನಂಗೆ ಸಿಗ್ತಾನೆ ಇಲ್ಲ. ಎಲ್ಲಿದ್ಯಾ ಶಾಂತಮ್ಮ? ಪಾಪ ಶಾಂತಮ್ಮಂಗೆ ಎಲ್ರು ಇದ್ರು ಯಾರು ಇಲ್ದೇರಂಗ್ ಬದುಕ್ತಿದ್ರು. ಸದ್ಯಕ್ಕೆ ಅವ್ರಿಗೆ ನಾವೇ ಎಲ್ಲ ಆಗಿದ್ವಿ. ಆದ್ರೆ ಅಂತವ್ರನ್ನ ಈ ಪಾಪಿಗಳು ಇಂಥ ಹೊತ್ತಲ್ಲಿ ಮನೆಯಿಂದ ಹೊರಗಾಕಿದ್ದಾರೆ. ಪಾಪ ಅವ್ರಾದ್ರೂ ಎಲ್ಲೋ ಹೋದ್ರೋ ಏನೋ. ಶಾಂತಮ್ಮ, ಎಲ್ಲಿದ್ಯಾ ಶಾಂತಮ್ಮ? ಅಣ್ಣ, ಶಾಂತಮ್ಮನ್ ನೋಡಿದ್ರಾ? ಅದೇ ನಮ್ಮ ತಿಮ್ಮಣ್ಣ ತಾಯಿನಾ? ಅಯ್ಯೋ, ಅವರಲ್ಲ ಅಣ್ಣ, ನಮ್ಮನೇಲಿ ಕೆಲಸ ಮಾಡ್ತಾ ಇದ್ರು, ಶಾಂತಮ್ಮ ಅಂತ ಅವರು. ಇಲ್ಲ, ಶಾಂತಮ್ಮ ಕೇಳಿದ್ದೀನಿ, ಅದನ್ನ ನೋಡಿದ್ವಲ್ವಾ? ಅಣ್ಣ, ಅವ್ರಿಷ್ಟೊತ್ತು ನಮ್ಮನೇಲೇ ಇದ್ರು, ಇವಾಗೆಲ್ಲೋ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಹುಡ್ಕೊಂಬಂದೆ. ನಿಮ್ಗೇನಾರು ಗೊತ್ತಿದ್ಯಾ ಅಂತ ಕೇಳಿದೆ ಅಷ್ಟೇ ಅಣ್ಣ. ಅಲ್ಲ ಕಣವ, ನಿಮ್ಮ ಮನೇಲಿ ಏನಾದ್ರು ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾಳ? ಅಯ್ಯೋ ಇಲ್ಲ. ಸಾಲಿಗೆ ಏನಾದ್ರು ಕೊಡ್ಬೇಕಾ?
ಅಯ್ಯಯ್ಯೋ ಹಾಗೆಲ್ಲ ಏನಿಲ್ಲ ಅಣ್ಣ. ಅಲ್ಲ ಕೆಲಸವ ಕಾಣಲ್ಲ ಅಂತ ಇಷ್ಟೊತ್ತಿನಲ್ಲಿ ಹುಡುಕೊಂಬಂದಿದ್ದಿಲ್ಲ, ಇದಕ್ಕೆ ಏನು ಹೇಳೋಣವ ನಾನು? ಅಂದ್ರೆ ಅಂದರೆ ಕೆಲಸ ಅಮ್ಮನಿಗೋಸ್ಕರ ಇಷ್ಟೊತ್ತಿನಲ್ಲಿ ಹುಡುಕೊಂಬಂದಿದ್ದಿಲ್ಲ, ಅಮ್ಮಂದು ನಿಂದು ಬೇರೆ ಥರನೇ ಸಂಬಂಧ ಇರ್ಬೇಕಣವ. ಬರ್ತಿಂಗಣವ, ಕರೆಂಟ್ ಬಂದೈತೆ, ನೀರಾಸಕ್ಕೆ ಹೋಗ್ಬೇಕು. ಅನ್ನ ನೀರು ಬಟ್ಟೆ ಕೊಟ್ರೆ ಹೆಂಗೋ ಮಕ್ಕಳು ಬೆಳ್ಕೈತವೆ, ಆದ್ರೆ ವಿದ್ಯೆ ಬುದ್ಧಿ ಸಂಸ್ಕಾರ ಕೊಡಕ್ಕಾಯ್ತದ ಅಂತೆಲ್ಲ ಮಾತಾಡ್ದು. ನೂಲಿನಂತೆ ಸೀರೆ, ತಾಯಿಯಂತೆ ಮಕ್ಕಳು ಅಂತೆಲ್ಲ ಮಾತಾಡಿದ್ರು. ಅವಾಗೆಲ್ಲಿದ್ದೆಪ್ಪ ನೀನು? ಅವಾಗ್ಲೂ ಕುಡಿದು ಬೀದಿನಾಗೆ ಬಿದ್ದಿದ್ದೆ. ಆದ್ರೆ ನಾನು ನನ್ನ ತಂಗಿರ್ಗೆ ವಿದ್ಯೆ ಜೊತೆ ಸಂಸ್ಕಾರನೂ ಕಲಿಸ್ದೆ. ತಾಯಿನೆರಡು ತಾಗ್ದಂಗೆ ಸಾಕಿವ್ನಿ. ಅವಾಗ ನೀನ್ ಬಂದ, ಅಲ್ಲ ನೀನ್ ಎಂಡ್ರು ಬಂದ್ಲ. ಅಪ್ಪಯ್ಯ, ನಾನ್ ಚಿಕ್ಕ ವಯಸ್ಸಿಂದ ಎಲ್ಲ ಅವಮಾನನ ಸಹಿಸ್ಕೊಂಡು ಚಂದ್ರ ಬಾಯಿಗೆ ನನ್ನ ತಂಗಿರ್ ಸಿಗ್ದಂಗೆ ನೋಡ್ಕೊಂಡು ಜೋಪಾನ ಮಾಡ್ಕೊ ಬಂದಲ್ಲ, ಅವ್ರಿಗೆ ಮದುವೆನೂ ಮಾಡ್ಕೊಟ್ನಲ್ಲ, ಅವಾಗೆಲ್ಲಿದ್ದಪ್ಪ ನೀನು? ಅವಾಗ್ಲೂ ಕುಡ್ಕಂಡೇ ಬಿದ್ದಿದ್ದೆ. ತಂಗಿರಿಗೆಲ್ಲ ಮದುವೆ ಆಯ್ತು, ಇನ್ನು ಅಕ್ಕಂಗೆ ಮದುವೆ ಆಗಿಲ್ಲ ಅಂತ ಜನರೆಲ್ಲ ಮಾತಾಡ್ತಾರೆ, ಈಗಲೂ ಮಾತಾಡ್ತವ್ರೆ. ನನ್ನ ತಂಗಿಗೆ ಈ ಕಂಕಣ ಬಲ ಕೂಡ ಬಂದೈತೆ, ಅವಳಿಗೆ ಮದುವೆ ಅಂತ ಆಯ್ತೈತೆ. ಅವಳು ಜೀವನದಾಗೆ ಒಂದು ದಡ ಸೇರ್ಕತ್ತವಳೆ. ಅಂತ ಹೊತ್ನಾಗೆ ನೀನ್ ಬರ್ತೀಯ, ನಿನ್ ಎಂಡ್ರನ್ ಕರ್ಕ ಬರ್ತೀಯ, ಇಬ್ರು ಸೇರ್ಕೊಂಡು ಮನೆಯಾಗ ಸ್ಥಾನ ಬೇಕು ಅಂತ ಕೇಳ್ತೀರಾ. ಬಾಬಾ, ಏನು ಮಾಡೋಣ? ಅಲ್ಲ, ನಾನು ಕೇಳ್ತೀನಿ, ಈ ಸ್ಥಾನ ಅನ್ನೋದೈತಲ್ಲ, ಇದನ್ನ ಪಡ್ಕೊಳ್ಳೋದಲ್ಲ, ದಕ್ಕಿಸ್ಕೊಳ್ಳೋದು. ಏನಾದ್ರೂ ಇಲ್ಲಪ್ಪ, ನೀ ನನ್ನ ಅಪ್ಪಯ್ಯನೆ, ನಿನಗೇನು ಪಿರುತಿ ಗೌರವ ಕೊಡಬೇಕು ನಾನು ಕೊಟ್ಟೇನೆ. ಆದ್ರೆ ನಿನ್ನ ಎಂಡ್ರ ಪರವಾಗಿ ಮಾತಾಡ್ಕೊಂಡು ಅವಳಿಗೆ ಮನೆ ಹಾಗೆ ತಾಯಿ ಸ್ಥಾನ ಕೊಡಬೇಕು, ಅದು ಇದು ಅಂತ ಅಂದ್ಯೋ, ದೇವಿ ಪುತ್ರನಾಗೆ ದ್ಯಾವಿ ಬರೋದು ನೋಡಿದ್ಯಾ, ಪೀಡೆ ಪಿಸಾಜಿ ಬರೋದೆಲ್ಲ ನೋಡಿಲ್ಲ. ಬಂದ್ಬಿಡ್ತು ಅಂತ ತನಕ ಬಹು ಕಷ್ಟ ಆಯ್ತದಪ್ಪಯ್ಯ, ಬಹು ಕಷ್ಟ ಆಯ್ತದೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ